ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅತೃಪ್ತ ಶಾಸಕ ನಾಗೇಂದ್ರ ಅವರು ಕೈ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾನೆ ಇದೆ. ಕೋರ್ಟ್ಗೆ ಹೋಗ್ತೀನಿ, ಸಭೆಗೆ ಡೌಟ್ ಅಂತ ಹೇಳಿದ್ದ ನಾಗೇಂದ್ರ ಈಗ ಕೋರ್ಟ್ಗೂ ಇಲ್ಲ, ಸಿಎಲ್ಪಿಗೂ ಇಲ್ವಾ, ಆ ರೀತಿಯಾಗಿ ಅವರ ನಡೆ ಇದೆಯಾ ಅಂತ. ಕೋರ್ಟ್ಗೆ ಹೋಗ್ತೀನಿ, ಹಾಗಾಗಿ ಸಿಎಲ್ಪಿಗೆ ಬರೋದು ಡೌಟ್ ಅಂತ ತಿಳಿಸಿದ್ದ ನಾಗೇಂದ್ರ ಇದೀಗ ಅತ್ತ ಕೋರ್ಟ್ಗೂ ಹೋಗಿಲ್ಲ, ಇತ್ತ ಸಿಎಲ್ಪಿಗೂ ಬರೋದಿಲ್ವಾ ಅಂತ. ಅತೃಪ್ತ ಶಾಸಕ ಬಳ್ಳಾರಿಯ ನಾಗೇಂದ್ರ ಅವರ ನಡೆ ಏನು ಅನ್ನೋದೀಗ ಬಹಳ ಕುತೂಹಲ ಇದೆ. ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ರು, ವಿಚಾರಣೆ ಇದೆ ಅಂತ. ಆದ್ರೆ ಈಗ ಕೋರ್ಟ್ಗೂ ಕೂಡ ಹೋಗದೆ ಸಿಎಲ್ಪಿಗೂ ಕೂಡ ಅವರು ಹಾಜರಾಗೋದಿಲ್ವಾ ಅಂತ ಅತೃಪ್ತ ಶಾಸಕ ನಾಗೇಂದ್ರ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ, ಎಲ್ಲಿ ಹೋದ್ರು ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ ಆತ ಕೋರ್ಟ್ಗೂ ಹಾಜರಾಗಿಲ್ಲ, ಇತ್ತ ಸಿಎಲ್ಪಿಗೂ ಬರೋದಿಲ್ಲ ಅಂತ ಹೇಳಿದ್ರೆ ಗೋಕಾಕ್ ಶಾಸಕರ ಟೀಮ್ ಅನ್ನ ಬಿಟ್ಟು ಬರೋದಕ್ಕೆ ಯಾಕೋ ನಾಗೇಂದ್ರ ಅವರಿಗೆ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ಅವರ ನಡೆ ಇದೆ. ಸದ್ಯಕ್ಕೆ ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ ಎಲ್ಲಿ ಹೋದ್ರು, ಗೋಕಾಕ್ ಶಾಸಕರ ಟೀಮ್ ಅನ್ನ ಬಿಟ್ಟು ಅವರು ಬರ್ತಾರಾ ಇಲ್ವಾ? ಮುಂಬೈನಲ್ಲೇ ಇದ್ದಾರೆ ಇಬ್ಬರು ಕೈ ಶಾಸಕರು, ಒಂದ್ ಕಡೆ ಗೋಕಾಕ್ನ ಶಾಸಕರು, ಅದೇ ರೀತಿಯಾಗಿ ಮಹೇಶ್ ಕುಮಟಳ್ಳಿ. ಆದ್ರೆ ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ? ಇವತ್ತು ಸಿಎಲ್ಪಿಗೆ ಅವರು ಅಟೆಂಡ್ ಆದ್ರೆ ದೊಡ್ಡ ಆಶ್ಚರ್ಯದ ವಿಚಾರ ಅದು. ಒಂದು ವೇಳೆ ಅಟೆಂಡ್ ಆಗದೆ ಇದ್ರೆ ಇನ್ನೂ ಕೂಡ ಗೋಕಾಕ್ ಶಾಸಕರ ಟೀಮ್ ನಲ್ಲೇ ಇದ್ದಾರೆ ಅನ್ನೋದು ಅರ್ಥ. ಯಾಕಂದ್ರೆ ಒಂದ್ ಕಡೆ ವಿಚಾರಣೆಗೂ ಹೋಗೋದಿಲ್ಲ ಕೋರ್ಟ್ಗೆ, ಇನ್ನೊಂದ್ ಕಡೆ ಸಿಎಲ್ಪಿಗೂ ಬರೋದಿಲ್ಲ ಅಂತಂದ್ರೆ ನಾಗೇಂದ್ರ ಅವರ ನಿಲುವು ಏನು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಹಾಗಿದ್ರೆ ನಿನ್ನೆ ಶಾಸಕ ನಾಗೇಂದ್ರ ಏನ್ ಹೇಳಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ. ಇಲ್ಲ ಸರ್, ನನಗೆ ಇವತ್ತು ಕೋರ್ಟ್ ಇತ್ತು, ಕೋರ್ಟ್ ಇದೆ, ಮತ್ತೆ 3 ಗಂಟೆಗೆ ಕೋರ್ಟ್ ಇದೆ, ನಾನು ಬಂದು ಹೋಗ್ತೀನಿ ಸರ್. 3 ಗಂಟೆಗೆ ಬಂದು ಯಾವ್ದು ಯಾವ್ದಿಲ್ಲ. ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ಹೋಗಿದ್ದೀನಿ ಸರ್. ನನಗೆ ಅಲ್ಲಿ ವ್ಯಾಪಾರ ಬೇರೆ ಬೇರೆ, ಮುಂಬೈಗೆ ನಾನು ಹೋಗಿ ಬರ್ತಾ ಇರ್ತೀನಿ, ಯಾವತ್ತು ಹೋಗಿ ಬರ್ತಾ ಇರ್ತೀನಿ ಸರ್. ಆ ಕಾರಣಕ್ಕಾಗಿ ನಾನು ಯಾರೋ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಮಾತ್ರ ಯಾವತ್ತೂ ಅತೃಪ್ತ ನಮ್ಗೆ ಯಾವ್ದು ಯಾರ ಮೇಲೆ ಕೂಡ ಅತೃಪ್ತನೇ ಇಲ್ಲ ನನಗೆ. ಇಲ್ಲ, ಈಗ ಮತ್ತೆ 3 ಗಂಟೆ ಮೇಲೆ ನನಗೆ ಗೊತ್ತಾ, ನಾಳೆ ಕೂಡ ಕೋರ್ಟ್ ಇದೆ ನನಗೆ. ನಾಳೆ ಕೋರ್ಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಇಲ್ಲಂದ್ರೆ ಮುನಿರಾಜು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮುನಿರಾಜು, ನಾಗೇಂದ್ರ ಬಳ್ಳಾರಿಯ ಗ್ರಾಮಾಂತರ ಶಾಸಕರು ಇವತ್ತು ಸಿಎಲ್ಪಿ ಸ್ಕಿಪ್ ಮಾಡಬಹುದು, ಅವರಿಗೆ ಕೋರ್ಟ್ ಇದೆ ಅಂತ ಹೇಳಲಾಗ್ತಿತ್ತು. ಈಗ ಕೋರ್ಟ್ ಕೂಡ ಈಗ ಏನೋ ಫಾರ್ವರ್ಡ್ ಆಗಿದೆಯಾ, ಅದು ಕೂಡ ಪೋಸ್ಟ್ಪೋನ್ ಆಗಿದೆ ಏನು ಅಂತ ಈಗ ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ? ಈಗ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಅವರು ಅವರ ಒಂದು ನಡೆ ಈಗ ನಿಗೂಢವಾಗಿರುತ್ತದೆ. ಯಾಕಂದ್ರೆ ಅವರು ನಿನ್ನೆ ಒಂದು ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ನಾಳೆ ಒಂದು ಕೋರ್ಟ್ ಕಲಾಪ ಇದೆ, ನಾನು ಸಿಎಲ್ಪಿ ಮೀಟಿಂಗ್ ಗೆ ಹೋಗದೆ ಅನುಮಾನ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಇವತ್ತು ಕಲಾಪ ಆರಂಭ ಆದ್ರೂ ಸಹ ನಾಗೇಂದ್ರ ಅವರು ಬಂದಿರಲಿಲ್ಲ. ಮತ್ತೆ ಅವರ ವಕೀಲರ ಮುಖಾಂತರ ಒಂದು ತಲುಪಿದ್ದಾರೆ. ಏನಿವತ್ತು ನನಗೆ ಸಿಎಲ್ಪಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಅಲ್ಲಿ ಅಟೆಂಡ್ ಆಗಬೇಕಂತ ನನಗೆ ವಿನಾಯಿತಿ ಕೊಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಪುರಸ್ಕರಿಸಿರುವಂತಹ ನ್ಯಾಯಾಲಯ ಅವರಿಗೆ ಒಂದು ಸಿಎಲ್ಪಿ ಮೀಟಿಂಗ್ ಗೆ ಹೋಗೋದಕ್ಕೆ ಒಂದು ಅವಕಾಶ ಕೊಟ್ಟು ಒಂದು ಅಷ್ಟು ಅಂತ ಹೇಳಿರುವಂತದ್ದು. ಮತ್ತೆ ವಿಚಾರಣೆಯನ್ನ ಇದೇ ಫೆಬ್ರವರಿ 18ನೇ ತಾರೀಕಿಗೆ ಒಂದು ಮುಂದೂಡಿಕೆಯನ್ನು ಸಹ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಾಗೇಂದ್ರ ಅವರು ನಿನ್ನೆ ಸಭೆಗೆ ಹೋಗೋದಕ್ಕೆ ಅನುಮಾನ ವ್ಯಕ್ತಪಡಿಸಿದ್ರು. ಮತ್ತೆ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇರುವಂತದ್ದು ಸಹ ಒಂದು ಅನುಮಾನವನ್ನು ಉಂಟು ಮಾಡ್ತಿದ್ದಾರೆ. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಸಭೆಗೆ ಹಾಜರಾಗ್ತಾರಾ ಅಥವಾ ಗೈರ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಉಂಟು ಮಾಡಿರುವಂತದ್ದು. ಮತ್ತೆ ಒಂದ್ ವೇಳೆ ಬಂಡಾಯ ಶಾಸಕರಾಗಿ ಮತ್ತೆ ಬೇರೆ ಬೇರೆ ಏನಾದ್ರು ಬೇರೆ ಕ್ಯಾಂಪ್ ಅಲ್ಲಿ ಗುರುತಿಸ್ಕೊಳ್ತಾರ ಅಥವಾ ಇವತ್ತಿನ 3 ಗಂಟೆ ಸಭೆಗೆ ಗೈರ್ ಹಾಜರಾಗಿ ತಾವು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಹೇಳಿ ತೋರಿಸ್ತಾರ ಅನ್ನೋದು ಈಗ ತೀವ್ರ ಕುತೂಹಲ ಉಂಟು ಮಾಡಿರುವಂತದ್ದು. ಧನ್ಯವಾದ ಮಾಹಿತಿಗಾಗಿ ಮುನಿರಾಜು.